ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನವರಾತ್ರಿ ಪ್ರಯುಕ್ತ ನಾನು ಕಳೆದ ಮಹಾಲಯ ಅಮಾವಾಸ್ಯೆಯಿಂದ ದಶಮಹಾಕಾಳಿಯರನ್ನು ಹೇಗೆ ಈ ನವರಾತ್ರಿ ಸಮಯದಲ್ಲಿ ಆರಾಧನೆ ಮಾಡಬೇಕು, ಹೆಚ್ಚಿಗೆ ಬಂಡವಾಳ ಇಲ್ದೇ ಭಾಳ ಸಿಂಪಲ್ಲಾಗಿ ಇರೋ ಜಾಗದಲ್ಲೇ ಸುಲಭವಾಗಿ ದೇವತೆಗಳನ್ನ ನಾವು ಹೇಗೆ ಮಂತ್ರ ತಂತ್ರದಿಂದ ವಶೀಕರಣ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ತಾ ಬರ್ತಾ ಇದ್ದೀನಿ. ಈ ಮೊದಲನೇ ರಾತ್ರಿ ದಿವಸ ತಾರಾದೇವಿ ಅಂದರೆ ವಾಕ್ಸಿದ್ಧಿ, ವಾಕ್ಶುದ್ಧಿ ಮತ್ತು ಮಾತಿನ ಚಾತುರ್ಯತೆ, ವಿದ್ಯಾಭ್ಯಾಸದಲ್ಲಿ ಮುಂದುವರಿಯೋದು, ಜ್ಞಾನ ಬುದ್ಧಿಗೆ ಸಂಬಂಧಪಟ್ಟಂಥ ಗುರು ಮತ್ತು ಬುಧ ಗ್ರಹಕ್ಕೆ ಶಾಂತಿ ಮಾಡುವಂಥ ತಾರಾದೇವಿಯನ್ನು ಯಾವ ರೀತಿ ಆರಾಧನೆ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದೆ. ತದನಂತರ ಈ ತಾರಾದೇವಿ ಆದಮೇಲೆ ಷೋಡಶಿ ದೇವಿಯನ್ನು ಯಾವ ರೀತಿ, ಯಾಕೆ ಷೋಡಶಿ ದೇವಿನ ನವರಾತ್ರಿ ಸಮಯದಲ್ಲಿ ಕಾಳಿಯನ್ನು ಆರಾಧನೆ ಮಾಡಬೇಕು, ತದನಂತರ ನಮಗೆ ಅಧಿಕಾರನ ಕಳ್ಕೊಳ್ತೀವಿ, ಕೆಲಸ ಕಳ್ಕೊತೀವಿ, ಐಶ್ವರ್ಯ ಕಳ್ಕೊತೀವಿ, MLA MP ಪದವಿ ಹೊಟ್ಟೋಗುತ್ತೆ, ಮಿನಿಸ್ಟ್ರ್ ಆಗಿದ್ದವರು ಮಿನಿಸ್ಟ್ರ್ ಪದವಿ ಕಳ್ಕೊಂಬಿಡ್ತಾರೆ. ನಾವು ದಿನನಿತ್ಯ ನೋಡ್ತಾ ಇರ್ತೀವಿ. ಮಂತ್ರಿ ಆಗಿದ್ದವ್ರಿಗೆ ಸಡನ್ನಾಗಿ ಅವ್ರಿಗೆ ಮಂತ್ರಿ ಪದವಿನ ತೆಗೆದು ಬಿಡ್ತಾರೆ, ಅಧಿಕಾರ ಹೋಗುತ್ತೆ ಲೋಕಾಯುಕ್ತರಿಂದ, ಇಡಿ ದಾಳಿಯಿಂದ. ಇದೆಲ್ಲ ನಾವು ದಿನನಿತ್ಯ ನೋಡ್ತಾ ಇರೋದ್ರಿಂದ ಈ ಥರದ ದೋಷ ನಮ್ಮ ಜಾತಕಗಳಿದ್ದರೆ ಮೂರನೇ ದಿನ ನಾವು ಭುವನೇಶ್ವರಿ ದೇವಿಯನ್ನು ಆರಾಧನೆ ಮಾಡಬೇಕು. ಭುವನೇಶ್ವರಿ ಕಾಳಿ, ದಶಮಹಾವಿದ್ಯೆಯಲ್ಲಿ ದಶಮಹಾಕಾಳಿಯರು ಇವರೊಬ್ಬರು. ಇವತ್ತು 4ನೇ ದಿನ, ನವರಾತ್ರಿ 4ನೇ ದಿವಸ ನಾವು ಭೈರವಿ ದೇವಿಯನ್ನು ಕಾಳಿ ರೂಪದಲ್ಲಿ ಆರಾಧನೆ ಮಾಡಬೇಕು ಅಂತೇಳಿ ದಶಮಹಾವಿದ್ಯೆಯಲ್ಲಿ ಇದು ಬರ್ತದೆ. ಮಹಾವಿದ್ಯೆ ಅಂದ್ರೇನು, ಬಹಳ ವಿಶೇಷವಾದಂಥ ಜ್ಞಾನ ಅಂತೇಳಿ. ದಶ ಅಂದರೆ 10 ಕಾಳಿಯರು ಮಹಾಜ್ಞಾನವನ್ನು, ಬುದ್ಧಿಯನ್ನು ಪಡೆದಂಥವರು, ಅಜ್ಞಾನವನ್ನು ನಾಶ ಮಾಡುವಂಥವರು ಈ ದಶಮಹಾಕಾಳಿಯರು. ಇದು ಜಗತ್ತಿಗೆ 10 ಜನ ಮಿನಿಸ್ಟ್ರ್ ಇದ್ದಾಗೆ ಇಡೀ ಬ್ರಹ್ಮಾಂಡಕ್ಕೇ. ಕೆಲವರಿಗೆ ಈ ಮಾಟ ಮಂತ್ರ ತಂತ್ರಬಾಧೆಗಳಿಂದ ನರಳ್ತಾ ಇರ್ತಾರೆ. ಯಾರೋ ಒಬ್ಬರು 10 ವರ್ಷದಿಂದ ಮಾಟ ಮಾಡಿಬಿಟ್ಟಿರ್ತಾರೆ. ಅದು ಇವ್ರಿಗೆ ಗೊತ್ತಾಗೋದಿಲ್ಲ. ಆ ಮಾಟದ ಪ್ರಭಾವವನ್ನು ನರಳ್ತಾ ಇರ್ತಾರೆ. ಮಾಡ್ದವನು ಸತ್ತೋಗ್ಬಿಟ್ಟಿರ್ತಾನೆ, ಮಾಟ ಮಾಡಿಸ್ದೋ ಸತ್ತೋಗ್ಬಿಟ್ಟಿರ್ತಾನೆ. ಅದೇನು ಊತ ಹಾಕಿರ್ತಾರೋ ಅಥವಾ ನದಿಗೆ ಬಿಟ್ಟುಬಿಟ್ಟಿರ್ತಾರೋ, ಅದರ ಇನ್ನೂ ಅದು ಪವರ್ನ ಕಮ್ಮಿ ಮಾಡಿಕೊಳ್ಳೋಷ್ಟು ಶಕ್ತಿ ನನ್ನಲ್ಲಿರಲ್ಲ, ಮಾಟ ಮಂತ್ರ ಮಾಡಿಬಿಟ್ಟಿರ್ತಾರೆ. ಎರಡನೇದು, ನಮ್ಮ ಜಾತಕ ದೋಷವೋ ಅಂದರೆ ಪೂರ್ವಜನ್ಮದ ಕರ್ಮದಿಂದ ಜನ್ಮತಃ ರೋಗಬಾಧೆ, ಹುಡ್ತಾಗಿಂದ ರೋಗ. ಒಂದು ಕಾಯಿಲೆ ಗುಣ ಆಯಿತು, ಮತ್ತೊಂದು ಕಾಯಿಲೆ ಬರುತ್ತೆ, ಇನ್ನೊಂದು ಕಾಯಿಲೆ ಗುಣ ಆಯಿತು, ಇನ್ನೊಂದು ಕಾಯಿಲೆ ಬರುತ್ತದೆ. ಮನೆ ಮಂದಿಯವರೆಲ್ಲ ರೋಗಿಷ್ಠರೇ ಆಗಿರ್ತಾರೆ. ಆ ವಾಸ್ತುಲಿ ರೋಗ ಇರೋ ಜಾತಕದಲ್ಲೇ ಸೇರ್ಕೊಂಡ್ಬಿಡ್ತಾರೆ. ಈ ರೀತಿ ರೋಗಬಾಧೆಯಿಂದ ನರಳಿ ಘೋರವಾಗಿ ಸಾಯೋದು, ಪ್ಯಾರಾಲಿಸಿಸ್ ಆಗಿ ಸತ್ತೋಗೋದು, ಅಥವಾ ಪ್ರಜ್ಞಾಹೀನರಾಗಿ ಐಸುನಲ್ಲಿ ತಿಂಗಾಗಟ್ಟಲೆ ಮಲಗಿ ಸತ್ತೋಗ್ಬಿಡ್ತಾರೆ. ವಾಸಿ ಆಗ್ತಿರೋಂಥ ಕಾಯಿಲೆ ಜಾತಕ ದೋಷದಿಂದ, ಅಥವಾ ಬಾನಾಮತಿ ಅಥವಾ ಪರಮಂತ್ರ, ಪರಯಂತ್ರ, ಪರತಂತ್ರ, ಪರಕೃತ್ರಿಮ ಪ್ರಯೋಗದಿಂದ ಮಾಡುವಂಥ ಹಲವಾರು ತಂತ್ರಗಳಿಂದ ಬರೋ ರೋಗ ಬಾಧೆಗಳು. ಮನೆಯಲ್ಲಿ ಯಾರೋ ಒಬ್ಬರಿಗೆ ಮಾಟ ಮಂತ್ರ ಮಾಡಿಬಿಟ್ಟು ಅವ್ರ ಮನೆ ಬಿಟ್ಟು ಹೋಗಬೇಕು, ಅವನನ್ನು ಬದುಕಿದ್ದಾನೋ ಸತ್ತಿದ್ದಾನೋ ಗೊತ್ತಿಲ್ಲ, ಮಾಟ ಮಂತ್ರದಿಂದ ವಶೀಕರಣ ಮಾಡ್ಕೊಳ್ಳೋದು, ದ್ವೇಷ ಅಸೂಯೆಗಳ ಮೇಲೆ ಸೇಡನ್ನು ತೀರಿಸ್ಕೊಳ್ಳೋವಂಥದ್ದು. ಈ ಥರ ಕುಟುಂಬಗಳು ಭಾಳಷ್ಟಿದೆ ಜಗತ್ತಿನಲ್ಲಿ. ಈಗ ನಾನು ಉದ್ಧಾರ ಆಗಬಾರ್ದು ಅಂತೇಳಿ ನನಗೆ ಮಾಟ ಮಂತ್ರ ಮಾಡ್ತಾರೆ. ಅವ್ರ ಮನೆ ಊಟಕ್ಕೆ ಹೋಗಿಲ್ಲ, ಬಟ್ಟೆಗೆ ಹೋಗಿಲ್ಲ, ಅವರೊಂದೊಂದು ಪೈಸಾ ನನಗೆ ಆದಾಯ ಇಲ್ಲ, ಆದರೆ ನನ್ನ ಮೇಲೆ ಮಾಟ ಮಂತ್ರ ಮಾಡ್ತಾರೆ. ನನಗೆ ಗೊತ್ತಾಗಲ್ಲ, ನನ್ನ ಒಳಗಡೆ ಶತ್ರುನೇ ನನಗೆ ಮಾಟ ಮಂತ್ರ ಮಾಡ್ತಾನೋ, ಹೊರಗಿನ ಶತ್ರುನೇ ಮಾಟ ಮಂತ್ರ ಮಾಡ್ತಾನೋ, ಅಥವಾ ಹೊರಗಿನವರೇ ನಾನು ವಶೀಕರಣ ಮಾಡ್ಕೊಂಡು ನನ್ನ ಕಂಟ್ರೋಲ್ ಮಾಡ್ತಾರೋ, ಅಥವಾ ಒಳಗಡೆ ಇರತಕ್ಕಂಥ ಜನರೇ ನಮಗೆ ಗೊತ್ತು ಇವನೇ ತೊಂದರೆ ಕೊಡ್ತಾ ಇದ್ದಾನೆ ಅಂತ. ಅವರಿಂದ ನಾವು ಹಲವಾರು ರೀತಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀವಿ. ಹಲವಾರು ಜನಗಳಿಂದ ನಾವು ಕೋರ್ಟು ಪೊಲೀಸ್ ಸ್ಟೇಷನ್ ಹಲಿಯುವಂಥ ಯೋಗ ಇರ್ತದೆ. ಈ ಥರದಕ್ಕೆಲ್ಲ ಪರಿಹಾರ ಏನು? ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಹೋಗಲ್ಲ, ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಹೋಗಲ್ಲ, ಅಥವಾ ಒಂದು ಅಡ್ಮಿಟ್ ಆಗಿಬಿಟ್ಟು 2 ಬಾಟ್ಲು ಗ್ಲುಕೋಸ್ ಬಾಟ್ಲ್ ಹಾಕ್ಸ್ಕೊಂಡ್ರೆ ಆಗೋದಿಲ್ಲ. ಅದಲ್ಲದೆ ಬೇರೆ ಏನೇ ಆಯುರ್ವೇದ, ಹೋಮಿಯೋಪತಿ, ಯುನಾನಿ, ಮನೆಮದ್ದು, ನಾಟಿ ಔಷಧಿ ಅಂತ ಬೇಕಾದಷ್ಟು ಔಷಧಿಗಳ ಪದ್ಧತಿ ನಮ್ಮ ಜಗತ್ತಿನಲ್ಲಿವೆ. ಇದು ಯಾವುದು ತೊಗೊಂಡ್ರೂ ನಮಗೆ ಕಾಯಿಲೆ ವಾಸಿ ಆಗ್ತಿಲ್ಲ. ಯಾಕೆಂದರೆ ಮಾಟ ಮಂತ್ರ ಪ್ರಯೋಗ ಅಷ್ಟು ಸ್ಟ್ರಾಂಗ್ ಇರ್ತದೆ. ನೋಡಿ, ಚಂದ್ರನ ಲೋಕಕ್ಕೆ ಹೋಗಿ ಬಂದ ವಿಜ್ಞಾನಿ, ಮಂಗಳ ಗ್ರಹ ಮೇಲೆ ಕಾಲಿಟ್ಟ, ಏನೆಲ್ಲ ನಡೀತದೆ ಜಗತ್ತಿನಲ್ಲಿ, ರಾಕೆಟು, ಬಸ್ಸು, ಕಾರು, ಕ್ಯಾಮ್ರಾ, ಲೈಟ್ ಏನೆಲ್ಲ ಕಂಡುಹಿಡಿದಿದ್ದಾನೆ. ಇವತ್ತು ಕೆಲವು ಔಷಧಿಗಳು ಕಂಡುಹಿಡಿಯೋಕ್ಕಾಗಿಲ್ಲ ಕೆಲವು ಕಾಯಿಲೆಗಳಿಗೆ, ಯಾಕೆಂದರೆ ಅದು ಮಾಟ ಮಂತ್ರ ತಂತ್ರದಿಂದ ಬರುವಂಥದ್ದು. ಇಷ್ಟೆಲ್ಲ ಜಗತ್ತು ಮುಂದೊದ್ದಿದ್ರೂ ಕೂಡ ಕೆಲವು ಕಾಯಿಲೆಗಳಿಗೆ, ಕೆಲವು ವಿಸ್ಮಯಗಳಿಗೆ ಪರಿಹಾರನೇ ಇಲ್ಲ.
ಡಾಕ್ಟ್ರುಗಳು ಕೂಡ ಇವತ್ತು ಅವ್ರ ಲೆವೆಲಿಗೆ ಓದಿದ್ದಾರೆ, ಆ ಲೆವೆಲ್ ಸಿಗುವಂಥ ಮೆಡಿಷನ್ ಬರ್ಕೊಡ್ತಾರೆ, ಅದಕ್ಕಿಂತ ಮೀರಿದು ಬರ್ಕೊಡೋಕ್ಕಾಗಲ್ಲ, ದಯವಿಚ್ಛೆ ಅಂದ್ಬಿಡ್ತಾರೆ. ಇಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದ್ರು ಕೂಡ ಕೆಲವು ವಿಚಾರಗಳಿಗೆ ಗೊತ್ತಾಗೋದೇ ಇಲ್ಲ ಮೆಡಿಕಲ್ ರಿಪೋರ್ಟಿಂದ. ಅದು ಬ್ಲಡ್ ರಿಪೋರ್ಟ್ ಇರ್ಬೋದು, ಎಕ್ಸ್ರೇ ಇರ್ಬೋದು, CT ಸ್ಕ್ಯಾನ್ ಇರ್ಬೋದು, MRI ಸ್ಕ್ಯಾನ್ ರಿಪೋರ್ಟ್ ಇರ್ಬೋದು. ಜಗತ್ತಲ್ಲಿ ಏನೆಲ್ಲ ಟೆಸ್ಟ್ ಮಾಡಿಸಿದ್ರು ಕೂಡ ಎಲ್ಲ ನಾರ್ಮಲ್ ಅಂತಾರೆ, ಆದರೆ ನರಳ್ತಾ ಇರ್ತಾರೆ. ಇದು ಒಂದು. ಎರಡನೇದು, ಈ ಮಾಟ ಮಂತ್ರ ಮಾಡಿ ಊಟದಲ್ಲ ಕೊಟ್ಬಿಡ್ತಾರೆ. ಮದ್ದು ಹಾಕೋದು ಬೇರೆ, ಮಾಟ ಮಂತ್ರ ಪ್ರಯೋಗ ಮಾಡಿ ತಿನ್ನಿಸ್ಬಿಡ್ತಾರೆ. ಅದು ತಿನ್ನಿಸ್ಬಿಟ್ರೆ ಅದು ಹೊರಗಡೆ ಬರೋವರೆಗೂ ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ, ಅಂಥ ವಿಚಿತ್ರವಾದೆಲ್ಲ ಇರ್ತದೆ. ಅದರಲ್ಲೂ ಭೈರವ ಪ್ರಯೋಗ, ಹೆಣ್ಮಕ್ಳಿಗೆ ಭೈರವಿ ಪ್ರಯೋಗ ಮಾಡ್ತಾರೆ, ಗಂಡು ಹುಡುಗರಿಗೆ ಭೈರವ ಪ್ರಯೋಗ ಮಾಡಿಬಿಡ್ತಾರೆ. ಪ್ರತ್ಯಂಗಿರ ಪ್ರಯೋಗ, ಶರಭ ಪ್ರಯೋಗ, ಮತ್ತು ನರಸಿಂಹ ಪ್ರಯೋಗ, ಚಂಡಿ ಪ್ರಯೋಗ, ಚೌಡಿ ಪ್ರಯೋಗ, ವಾರಾಹಿ ಪ್ರಯೋಗ, ಹೀಗೆ ಹಲವಾರು ದೇವತೆಗಳನ್ನು ಇಟ್ಕೊಂಡು ಮಂತ್ರತಂತ್ರ ಸಿದ್ಧಿ ಮಾಡಿ ಪ್ರಯೋಗ ಮಾಡಿ ಅವನ ಏಳಿಗೆ ಯಶಸ್ವಿ ಆಗದೆ ಹೊರಗೆ ಮಾಡಿಬಿಡ್ತಾರೆ. ಆ ಥರ ದೋಷಗಳೇನಾದ್ರು ನಮ್ಮ ಜಾತಕದಲ್ಲಿದ್ದರೆ ಈ ಒಂದು ನವರಾತ್ರಿ ಭಾಳ ವಿಶೇಷವಾದ ದಿನ. ನೀವು ತಿಥಿ, ವಾರ, ನಕ್ಷತ್ರ, ಮುಹೂರ್ತ ಏನೂ ನೋಡೋಂಗಿಲ್ಲ. ನವರಾತ್ರಿಯಲ್ಲಿ ದೇವಿ ಆರಾಮಾಗಿ ಕುಳಿತು ನಮ್ಮ ಗೋಳು, ನಮ್ಮ ಪ್ರಾಬ್ಲಮ್ಮು, ನಮ್ಮ ಸಮಸ್ಯೆ, ನಮ್ಮ ಕೋರಿಕೆಗಳನ್ನು ಗಮನದಲ್ಲಿ ಇಟ್ಟು ಆಶೀರ್ವಾದ ಮಾಡುವಂಥ ರಾತ್ರಿ ನವರಾತ್ರಿ. ಆದ್ದರಿಂದ ವಿಜ್ಞಾನಕ್ಕೂ ಮೀರಿದಂಥದ್ದನ್ನು ಮಂತ್ರಶಕ್ತಿಯಿಂದ, ತಂತ್ರಶಕ್ತಿಯಿಂದ, ಯಂತ್ರಶಕ್ತಿಯಿಂದ, ತಂತ್ರಶಕ್ತಿಯಿಂದ ನಿವಾರಣೆ ಮಾಡಿಕೊಳ್ಳುವಂಥ ಶಕ್ತಿ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಅದನ್ನು ಸಿದ್ಧಿ ಸಾಧನೆ ಮಾಡುವಂಥ ದಿನವೇ ಈ ನವರಾತ್ರಿ. ಈ ಒಂದು 4ನೇ ದಿವಸ ನಾವು ಭೈರವಿ ಅನ್ನೋ ಕಾಳಿನ ಆರಾಧನೆ ಮಾಡಬೇಕು. ಆ ಆರಾಧನೆಯಿಂದ ನಮ್ಮ ಜಾತಕದಲ್ಲಿ ಯಾರು ಮಾಟಮಂತ್ರ ಮಾಡಿದರೆ ಅದು ಬಿಡುಗಡೆ ಆಗುತ್ತೆ. ಅಥವಾ ನಾವೇ ಮಾಟಮಂತ್ರ ಮಾಡಿಸಿ ಜನ್ಮದಲ್ಲಿ ಯಾರಿಗೋ ದ್ವೇಷ ಹಸುವಿನ ಮಾಟಮಂತ್ರ ಮಾಡಿಸಿ ಸತ್ತೋಗಿದ್ದರೆ ಆ ಪವರ್ ಇವಾಗ ನಂಗೆ ಅಟ್ಯಾಕ್ ಆಗುತ್ತೆ. ನಾನು ಅವಾಗಿಲ್ಲ, ಮಾಡಿಸ್ಬಿಟ್ಟು ಸತ್ತೋಗ್ಬಿಟ್ಟೆ. ಆದರೆ ನಾನು ಈಗ ಜನ್ಮದಲ್ಲಿ ಹುಟ್ಟಿದ್ದೀನಿ, ಈಗ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದೀನಿ. ನಾನು ಯಾವ ಏಜಲ್ಲಿ ಜನ್ಮದಲ್ಲಿ ಮಾಡಿಸಿದ್ನೋ, 40ನೇ ವಯಸ್ಸಿನಲ್ಲೋ 50ನೇ ವಯಸ್ಸಲ್ಲೋ ಮಾಟಮಂತ್ರ ಮಾಡಿಸಿದ್ರೆ ಅದು ಈಗ ನಂಗೆ ರಿವರ್ಸ್ ಆಗುತ್ತೆ. ಅದರಿಂದ ಮಾಡಿದಣ್ಣೋ ಮಾರಾಯ, ಲಾ ಆಫ್ ವೈಬ್ರೇಷನ್, ಲಾ ಆಫ್ ಅಟ್ರಾಕ್ಷನ್, ಪ್ರತಿಯೊಂದು ನಡೆಯೋದು ಜನ್ಮದ ಕರದ ಮೇಲೆ. ಅದರಿಂದ ಒಳ್ಳೇದು ಮಾಡಿದ್ರೆ ಈಗ ಒಳ್ಳೇದಾಗತ್ತೆ, ಕೆಟ್ಟದಾಗಿದ್ದರೆ ಕೆಟ್ಟದಾಗತ್ತೆ. ನಾವೇ ಮಾಟಮಂತ್ರ ಮಾಡಿಸಿ ಸತ್ತಿಗೆ ಮತ್ತೆ ಹುಟ್ಟಿದ್ರೆ ಅದೇ ನಮ್ಗೆ ರಿವರ್ಸ್ ಆಗ್ತಿರ್ತದೆ. ಅದನ್ನು ತೆಗೆದುಹಾಕೊಳ್ಳೋಕ್ಕೆ ನವರಾತ್ರಿಯಲ್ಲಿ 4ನೇ ಕಾಳಿಯಾದಂಥ ಭೈರವಿಯನ್ನು ಆರಾಧನೆ ಮಾಡಬೇಕು. ಯಾವ ರೀತಿ 4ನೇ ದಿನ ಭೈರವಿ ಆರಾಧನೆ ಮಾಡಬೇಕು? ಭಾಳ ಜನ ವಶೀಕರಣಕ್ಕೆ ಗುರಿಯಾಗಿರ್ತಾರೆ, ಉಚ್ಚಾಟನೆ ಮಾಡಿರ್ತಾರೆ. ಅದರಲ್ಲೂ ಷಟ್ಕರ್ಮ ವಿಧಿ ಅಂತ ಮಾರಣ, ಸತ್ತೋಗ್ಲಿಂತ ಮಾಟ ಮಾರಿರ್ತಾರೆ. ಮತ್ತು ಸ್ತಂಭನ, ಕೈಕಾಲು ಸೇದೋಗ್ಲಿ, ಶರೀರದ ಯಾವುದೋ ಒಂದು ಭಾಗನ ಸ್ತಂಭನ ಮಾಡಿಬಿಡ್ತಾರೆ, ಸೇದಿಸ್ಬಿಡ್ತಾರೆ. ಉಚ್ಚಾಟನೆ ಮನೆ ಬಿಟ್ಟು ಹೋಗಬೇಕು, ಊರು ಬಿಟ್ಟು ಹೋಗಬೇಕು, ಸ್ಥಳ ಬಿಟ್ಟು ಹೋಗೋ ಥರ ಮಾಡ್ತಾರೆ. ಇಬ್ರಿಗೂ ಒಂದಾಗಬಾರ್ದು, ಹೊಂದಾಣಿಕೆ ಇರಬಾರ್ದು, ಇಬ್ಬರು ಗಲಾಟೆ ಮಾಡ್ಕೊಳ್ಳೋದು ವಿದ್ವೇಷಣ. ಮಾರಣ, ಉಚ್ಚಾಟ, ಸ್ತಂಭನ, ವಿದ್ವೇಷಣ, ಮೋಹನ, ವಶೀಕರಣ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ಹೇಳೋಂಗೆ ಕೇಳೋಬೇಕು ಆ ಲೆವೆಲಿಗೆ. ಆಮೇಲೆ ಇದಕ್ಕಿದ್ದಾಗೆ ನಮಗೆ ಊಟ ಸೇರಲ್ಲ, ಯಾವ ಜೊತೆಲೂ ಬೆರೆಯಲ್ಲ, ಮತ್ತು ರೋಗ. ಇದಕ್ಕಿದ್ದಾಗ ನಾವು ಮನೆ ಬಿಟ್ಟು ಹೋಗಬೇಕು, ಮನೆ ಒಳಗಿದ್ರೆ ಗಲಾಟೆ, ಮನೆ ಹೊರಗಿದ್ರೆ ಚೆನ್ನಾಗಿರ್ತೀವಿ. ಈಗ ನಮ್ಮ ಬಾಂಧವ್ಯನೆಲ್ಲ ಬ್ರೇಕ್ ಆಗಿಬಿಡ್ತದೆ. ಅಣ್ಣ, ಅಪ್ಪ, ಅಕ್ಕ, ತಂಗಿ, ಅತ್ತೆ, ಮಾವ, ಅಜ್ಜಿ, ತಾತ ಯಾರೂ ಮಾತಾಡ್ಸಲ್ಲ, ಯಾವ ಜೊತೆಲೂ ಇರಲ್ಲ. ನೋಡಿ, ನಿನ್ನೆ ಶನಿವಾರದಲ್ಲಿ ಯಾರೋ ಒಬ್ಬರು ಕಾಲ್ ಮಾಡಿದ್ರು, MBA ಸ್ಟೂಡೆಂಟು ಚಿತ್ರದುರ್ಗದಿಂದ. ಪಾಪ ಅವನು 26 ವರ್ಷ ಹುಡುಗ, ಯಾವ ಜೊತೆಲೂ ಮಾತಾಡಲ್ಲ, ಎಲ್ಲೂ ಹೋಗಲ್ಲ, ಚೆನ್ನಾಗಿ ಓದಿ MBA ಮಾಡಿದವನು. ಅವ್ನಿಗೇನೋ ಒಂದು ಪ್ರಯೋಗ ಆಗಿದೆ, ಆದರೆ ಆ ಪ್ರಯೋಗ ಏನಂತ ಗೊತ್ತಿಲ್ಲ. ಇದಕ್ಕೆ ಯಾವ ರೀತಿ ಮತ್ತು ಕೊಡೋದು? ಅದಕ್ಕೆ ಏನು ಮಾಡಬೇಕು? ನವರಾತ್ರಿ 4ನೇ ದಿವಸ, ಚತುರ್ಥ ದಿನ, 4ನೇ ದಿನ ನಾವು ಒಂದು 21 ನಿಂಬೆಹಣ್ಣು ತೊಗೋಬೇಕು. 21 ನಿಂಬೆಹಣ್ಣು, ಜಂಬೂರ ಫಲಂ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅದು ಕೈಲಿಟ್ಕೊಂಡು, ಈ ಜೊತೆಗೆ ಒಂದು ತುಂಡು ರಕ್ತಚಂದನ ಅಂತ ಬರ್ತದೆ, ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ರಕ್ತಚಂದನ. ಅಕಸ್ಮಾತ್ ಸಿಕ್ಕಲಿಲ್ಲ ಅಂದರೂ ಕೆಂಪು ಬಣ್ಣದ ಕುಂಕುಮ ತೊಗೋಬೇಕು, ಅಪ್ಪಟ ಕೆಂಪು ಬಣ್ಣದ ರಕ್ತವರ್ಣದ ಕುಂಕುಮ ಕೈಲಿ ತಟ್ಟೆಲಿಟ್ಕೊಂಡು, ಒಂದು ಪೇಪರ್ ಇಟ್ಕೊಂಡು, ಓಂ ಸ್ಮಶಾನ ಭೈರವಿ. ಮಾಟಮಂತ್ರ ತಂತ್ರ ಮಾಡೋದೆಲ್ಲ ಒಂದು ನಿರ್ಜನವಾದ ಪ್ರದೇಶದಲ್ಲಿ, ಅದು ಸ್ಮಶಾನ ಆಗ್ಬೋದು. ಸ್ಮಶಾನ ಅಂತಂದರೆ ಎಲ್ಲಿ ನಮ್ಮ ಕಾಮಕ್ರೋಧ ಲೋಭಗಳು ಸುಟ್ಟು ಹೋಗುತ್ತೋ, ಭಸ್ಮ ಆಗುತ್ತೋ, ಅದು ಸ್ಮಶಾನ. ಸ್ಮಶಾನ ಅಂದರೆ ಹೆಣ ಸುಡೋ ಜಾಗ ಅಲ್ಲ. ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರಗಳು ಎಲ್ಲಿ ನಾಶ ಆಗ್ತದೋ, ಸುಟ್ಟೋಗುತ್ತೋ, ಅದೇ ಸ್ಮಶಾನ. ಎಲ್ಲಿ ನಮ್ಮ ರಾಗ ದ್ವೇಷಾದಿಗಳ ನಾಶ ಆಗುತ್ತೋ, ಸುಟ್ಟೋಗುತ್ತೋ, ಅದೇ ಸ್ಮಶಾನ. ಆ ಹೃದಯದಲ್ಲಿ ಜಾಗದಲ್ಲಿ ವಾಸ ಮಾಡುವಂಥವಳೆ ಈ ಕಾಳಿಯರು. ಅಂಥ ಹೃದಯದಲ್ಲಿ ನಾವು ಭಕ್ತಿಯಿಂದ ಭೈರವಿಯನ್ನು ನೆನೆಸ್ಕೊಂಡು 21 ನಿಂಬೆಹಣ್ಣು, 1 ಚಮಚ, 2 ಚಮಚ ಅಥವಾ 3 ಚಮಚ ಅಥವಾ ಒಂದು 50ರಿಂದ 100 ಗ್ರಾಮಷ್ಟು ಕುಂಕುಮವನ್ನು ಕೈಲಿಟ್ಕೊಂಡು
ಓಂ ಸ್ಮಶಾನ ಭೈರವಿ. ನಾವು ಸ್ಮಶಾನ ಭೈರವಿ ಅಂತ ಯಾಕೆ ಕರಿತೀವಿ? ಭೈರವಿಲಿ ರುದ್ರ ಭೈರವಿ, ವಕುಟ ಭೈರವಿ, ನಾಟ್ಯ ಭೈರವಿ, ಆನಂದ ಭೈರವಿ, ಹೀಗೆ ಹಲವಾರು ಭೈರವರಿದ್ದಾರೆ. ಆಯಾ ಕಾಲಮಾನ ತಕ್ಕಂತೆ ಅವತಾರ ತಾಳಿರೋದು. ಇಲ್ಲಿ ಸ್ಮಶಾನ ಭೈರವಿ ಅಂದರೆ ನಮ್ಮಲ್ಲಿರತಕ್ಕಂಥ ಕಾಮ, ಕ್ರೋಧ, ಲೋಭ, ಮದ ಮಾತ್ಸರ್ಯಗಳನ್ನು ಸ್ಮಶಾನ ಮಾಡುವಂಥದ್ದು, ನಾಶ ಮಾಡಿ ಸದ್ಗುಣಗಳನ್ನು ಕೊಟ್ಟು ನಮ್ಮಲ್ಲಿರತಕ್ಕಂಥ ದುಷ್ಟಶಕ್ತಿಗಳನ್ನು ನಾಶ ಮಾಡೋದೇ ಸ್ಮಶಾನ. ಎಲ್ಲಿ ನಾಶ ಆಗುತ್ತೋ ನಮ್ಮ ಕಾಮ, ಕ್ರೋಧ, ಲೋಭ, ಅದೇ ಸ್ಮಶಾನ. ಈ ಅರ್ಥದಲ್ಲಿ ಹೇಳ್ತದೆ ತಂತ್ರಸಾರದಲ್ಲಿ. ಅಲ್ಲಿ ತಟ್ಟೆ ಇಟ್ಕೊಂಡು ಓಂ ಸ್ಮಶಾನ ಭೈರವಿ ನರರುದ್ಧ ನರರುದ್ಧಿ. ನರ ಅಂದ್ರೇನು? ಮನುಷ್ಯರು, ಗಂಡಾಗ್ಬೋದು ಹೆಣ್ಣಾಗ್ಬೋದು. ರಸ್ತಿ ಅಂತಂದರೆ ಅವ್ರು ಮಾಡಿರ್ತಕ್ಕಂಥ ದುಷ್ಟ ಕರ್ಮಗಳನ್ನು. ವಸಭಕ್ಷಿಣಿ ಸಿದ್ಧಿಮ್ಮೆ. ವಸಭಕ್ಷಿಣಿ, ಎಲ್ಲವನ್ನು ವಶೀಕರಣ ಮಾಡಿ ನುಂಗು, ನನಗೆ ಸಿದ್ಧಿಯನ್ನು ಕೊಡು. ಸಿದ್ಧಿಮೆ ದೇಹಿಮಾಂ, ತಾಯಿ ಸಿದ್ಧಿಯನ್ನು ಕೊಟ್ಟು ನನ್ನನ್ನು ರಕ್ಷಣೆ ಮಾಡು. ಮನೋರಥಸ್ಯ ಪುತ್ತಲಿ ಸ್ವಾಹ ಅಂತೇಳಿ. ಮನೋರಥಸ್ಯ ಪುತ್ತಲಿ. ಪುತ್ತಲಿ ಅಂತಂದರೆ ಸಂರಕ್ಷಣೆ ಮಾಡೋದು, ಜೋಡಿಸೋದು, ಕಟ್ಟೋದು. ಪುತ್ತಲಿ, ಪುತ್ತಲೀಕ ಪ್ರಯೋಗ, ಬೊಂಬೆ ಮಾಡೋವಂಥದ್ದು. ಈ ಥರದ ಏನಾದರೂ ಇತ್ತು ಅಂತಂದರೆ ಅವನ್ನೆಲ್ಲ ಸಂಗ್ರಹಿಸಿ ನನಗೆ ಒಂದು ಸದ್ಬುದ್ಧಿ ಕೊಡು ಅಂಥೇಳಿ ಸ್ಮಶಾನ ಭೈರವಿನ ಆರಾಧನೆ ಮಾಡೋದು. ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು 21 ನಿಂಬೆಹಣ್ಣು, ಕುಂಕುಮ ತಗೊಂಡು ಓಂ ಸ್ಮಶಾನ ಭೈರವಿ ನರರುದ್ಧಿರಸ್ತಿ. ನರರುದ್ಧಿರಸ್ತಿ. ವೃದ್ಧಿ ಅಂತಂದ್ರೇನು? ಅಭಿವೃದ್ಧಿ ಮಾಡುವಂಥದ್ದು, ಇನ್ನೊಂದು ಕ್ಷಯ ಮಾಡುವಂಥದ್ದು, ಇನ್ನೊಂದು ಧ್ವಂಸ ಮಾಡುವಂಥದ್ದು. ವಸಭಕ್ಷಿಣಿ. ವಸ ಅಂತಂದರೆ ಷಟ್ಕರ್ಮ ಪ್ರಯೋಗ, ಬಾನಾಮತಿ ಪ್ರಯೋಗ, ಚೌಡಿ ಭೈರವಿ ಪ್ರಯೋಗ, ಈ ಥರದ್ದು ಏನಾದ್ರು ದುಷ್ಟಶಕ್ತಿ ಇದ್ದರೆ ಅದನ್ನು ಭಕ್ಷಿಣಿ. ಸಿದ್ಧಿಮ್ಮೆ, ನನಗೆ ಸಿದ್ಧಿಯನ್ನು ಕೊಡು. ದೇಹಿಮಾಂ, ದೇವಿ ನನ್ನ ರಕ್ಷಣೆ ಮಾಡು. ಮನೋರಥಸ್ಯ, ನಾನೇನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನೋ ಅದನ್ನು ಪುತ್ತಲಿ ಸ್ವಾಹ ಅಂಥೇಳಿ ಪ್ರಾರ್ಥನೆ ಮಾಡುವಂಥದ್ದು. ಇದನ್ನು ಮಾಡಿ ಅರ್ಧ ಗಂಟೆ ಕೂತ್ಕೊಂಡು ಜಪ ಮಾಡೋದು 108 ಆಗುತ್ತೆ. ಆ ನಿಂಬೆಹಣ್ಣ ತೊಗೊಂಡು ನಿಮ್ಮ ಮನೆ ಸುತ್ತ ಎಲ್ಲೆಲ್ಲಿ ಜಾಗ ಇದೆಯೋ ಅದೆಲ್ಲ ಚಚ್ಚಬೇಕು. ಮತ್ತು ಕುಂಕುಮವನ್ನು ನಿಮ್ಮ ಮನೆ ನಿಂಬೆಹಣ್ಣು ಎಲ್ಲೆಲ್ಲಿ ಚಚ್ಚಿದ್ರು ಅದ್ರ ಮೇಲೆಲ್ಲ ಸ್ವಲ್ಪ ಕುಂಕುಮನ ಹಚ್ಚಬೇಕು. ನೀವು ಒಣಗಿಟ್ಕೋಬೇಕು. ಮನೆ ಮಂದಿಯೆಲ್ಲ ಆ ನಿಂಬೆಹಣ್ಣು ಉಳಿದಿದ್ರೆ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಕೆಲವದಲ್ಲಿ ನೀರು ಮಿಕ್ಸ್ ಮಾಡಿ ಪ್ರತಿಯೊಬ್ಬರು ಮನೆ ಮಂದಿಯವರೆಲ್ಲ ಆ ನಿಂಬೆಹಣ್ಣು ಮಿಕ್ಸ್ ಮಾಡಿರೋ ಜಲದಲ್ಲಿ ಸ್ನಾನ ಮಾಡಿದ್ರೆ ಭಾಳ ವಿಶೇಷ. ಇದು ನವರಾತ್ರಿಲೇ ಮಾಡಬೇಕು. ಅದರಿಂದ ಸೂರ್ಯ ಮುಳುಗಿದ ತಕ್ಷಣ, ಚಂದ್ರ ಉದಯ ಆದ ತಕ್ಷಣ ಈ ಒಂದು ಮಂತ್ರ ಜಪ ತಂತ್ರ ಪ್ರಯೋಗ ಮಾಡಿ ಅದನ್ನು ನೀವು ಮನೆಗೆ ಮಂದಿಗೆಲ್ಲ ಮಾಡ್ಕೋಬೇಕು. ಸ್ನಾನ ಮತ್ತು ಜ್ಯೂಸ್ ಕುಡಿದಷ್ಟು ಉತ್ಸಾಹ, ಧೈರ್ಯ, ಸ್ಥೈರ್ಯ. ಊಟದಲ್ಲಿ ಏನಾದ್ರು ಮಾಟ ಮಂತ್ರ ಮಾಡಾಕಿದರೆ, ಮನೆ ಮುದ್ದೆ ಮಾಡಾಕಿದರೆ, ದೂರದಲ್ಲಿ ಪ್ರಯೋಗ ಮಾಡಿದರೆ, ಎಲ್ಲೋ ಒಂದು ಸ್ಮಶಾನದಲ್ಲೋ ಎಲ್ಲೋ ಬೇರೆ ಕಡೆ ಪ್ರಯೋಗ ಮಾಡಿದರೆ ಅದೆಲ್ಲ ನಿಷ್ಫಲವಾಗ್ತದೆ, ಡಿಆಕ್ಟಿವೇಟ್ ಆಗ್ತದೆ, ಆ್ಯಕ್ಟಿವ್ ಆಗಿರೋದಿಲ್ಲ. ಆ ರೀತಿ ಈ ಒಂದು ವಿಶೇಷತೆಯನ್ನು ನಾವು ದಿನನಿತ್ಯ ಮಾಡೋಕ್ಕಾಗಲಿಲ್ಲ ಅಂದರೂ ಈ ಒಂದು ನವರಾತ್ರಿಯಲ್ಲಿ, ಈ ಒಂದು ಪುಣ್ಯಕಾಲದಲ್ಲಿ ಭಾಳ ವಿಶೇಷವಾಗಿದೆ. ಇದನ್ನು ಮಾಡಿದಾಗ 4ನೇ ದಿನ, 4ನೇ ರಾತ್ರಿ ಜಗನ್ಮಾತೆ ಭೈರವಿ ನಿಮ್ಮ ಮನಸ್ಸಿಗೆ ತೃಪ್ತಿಯನ್ನು ಕೊಡ್ತಾಳೆ. ಯಾವಾಗ ನೀವು ಆಕೆನ ಶ್ರದ್ಧಾಭಕ್ತಿಯಿಂದ ಜಪ ಮಾಡಿ ತಂತ್ರ ಮಾಡಿದಾಗ. ಇದಕ್ಕೆ ದುಂದು ಖರ್ಚಿಲ್ಲ. 21 ನಿಂಬೆಹಣ್ಣು ತೊಗೊಳಕ್ಕೆ ಅಂತ ದುಡ್ಡಿಲ್ಲ ಅಂದರೆ ಕಡೆ ಪಕ್ಷ 5-6 ತೊಗೊಳ್ಳಿ. 5 ನಿಂಬೆಹಣ್ಣು ನಿಮ್ಮ ಮನೆಯ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಬ್ರಹ್ಮಸ್ಥಾನಕ್ಕೆ ಚಚ್ಚಬೇಕು. ಅದ್ರ ಮೇಲೆ ಕುಂಕುಮ ಹಾಕಬೇಕು. ನೆಕ್ಸ್ಟ್ ಡೇ ಅದನ್ನು ತೆಗೆದು ಮರದಡಿಗೆ ಬಿಸಾಕಬೇಕು. ಅದನ್ನು ವಿಸರ್ಜನೆ ಮಾಡಬೇಕು. ಇನ್ನೂ ದುಡ್ಡಿತ್ತ ನಿಮ್ಮ ಮನೆ ಮಂದಿ ಎಷ್ಟು ಜನ ಇದ್ದಾರೆ ಕೇಳಿ. ಅವ್ರಿಗೆಲ್ರಿಗೂ ಒಂದೊಂದು ಜ್ಯೂಸ್ ಮಾಡೋಕ್ಕೊಂದು ನಿಂಬೆಹಣ್ಣು, ಸ್ನಾನಕ್ಕೊಂದು ನಿಂಬೆಹಣ್ಣು ಬೇಕು. ಹಿಂಡಿ ನೀರಲ್ಲಿ ಹಾಕಿ ಸ್ನಾನ ಮಾಡುವಂಥದ್ದು. ಆಗ ರಾಹು ದೋಷ, ಮಾಟ ಅಂದರೆ ರಾಹು, ಕೇತು, ಮಂಗಳ, ಶನಿ, ಈ 4 ಗ್ರಹಗಳಿಂದ ಮಾಡುವಂಥದ್ದು ಮಾಟ ಮಂತ್ರ ಪ್ರಯೋಗ. ಯಾವುದೇ ಆಗಿರಲಿ, ಇದು ಬಾನಾಮತಿ, ಚಂಡಿ, ಚೋಡಿ ಯಾವುದೇ ಆಗಿರಲಿ, ರಾಹು, ಕೇತು, ಶನಿ ಮತ್ತು ಮಂಗಳ ಗ್ರಹಕ್ಕೆ ಶಾಂತಿ, ಇದಿಷ್ಟು ನೀವು ಮಾಡಿದ್ದೇ ಆದರೆ ಈ ಒಂದು ನವರಾತ್ರಿಲಿ ಯಾವುದೇ ಮಾಟ ಮಂತ್ರ ತಂತ್ರ ಪ್ರಯೋಗ ಮಾಡಿದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ಅಂತ ನನ್ನ ಅನುಭವದ ಮಾತು. ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ವೀಕ್ಷಕರ ಒಂದು ಅನೌನ್ಸ್ಮೆಂಟು, ನಾನು ಅಕ್ಟೋಬರ್ 1ನೇ ತಾರೀಕಿಂದ TV ಚಾನಲಲ್ಲಿ ಬರೋಲ್ಲ. ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ ಇದೆ ಮತ್ತು ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ಪ್ರತಿನಿತ್ಯ ನನ್ನ ಕಾರ್ಯಕ್ರಮ ನೋಡಿ. ಬಟ್ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಭಾಳ ಜನ ಫೋನ್ ಮಾಡಿದ್ರು ಲೈವಲ್ಲಿ, ನನಗೂ ಭಾಳಷ್ಟು ಮೆಸೇಜ್ ಮಾಡಿದ್ದಾರೆ, ಭಾಳ ಜನ ಬಂದು ಭೇಟಿ ಆಗಿದ್ದಾರೆ. ಅದಕ್ಕೋಸ್ಕರ ನಾನು ಇನ್ಮೇಲೆ ಪ್ರತಿ ತಿಂಗಳು ಶನಿವಾರ, ಭಾನುವಾರ, ವಾರಕ್ಕೆ 2 ದಿವಸ ನಾನು ಬರ್ತೀನಿ. ಪ್ರತಿ ತಿಂಗಳು ವಾರಕ್ಕೆ 2 ದಿನ. ಆದ್ದರಿಂದ ಇನ್ಮೇಲೆ ಪ್ರತಿ ಶನಿವಾರ, ಭಾನುವಾರ
ಸೇಮ್ 8:30 ಕಾರ್ಯಕ್ರಮಕ್ಕೆ ನಾನು ಟಿ ವಿಲಿ ಕಾರ್ಯಕ್ರಮ ಕೊಡ್ತೀನಿ. ಉಳಿದೆಲ್ಲ ದಿನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ನನ್ನ ಕಾರ್ಯಕ್ರಮ ನೋಡ್ಬೋದು. ವೀಕ್ಷಕರೇ, ಇವಾಗ ಯಾರು ಈ ನವರಾತ್ರಿ ಮಾಡೋಕ್ಕಾಗಲ್ವೋ ಅಥವಾ ಯಾವುದೇ ಕಾರಣಗಳಿಂದ ತಪ್ಪೋಗ್ಬೋದು, ಆದರೂ ಅದಕ್ಕೆ ಕಾಲ ಮಿಂಚಿಲ್ಲ. ಗುರು ಜಾತಕದಲ್ಲಿ ನೀಚನಾದಾಗ, ಅಸ್ತನಾದಾಗ, ವಕ್ರಗತಿಲಿ ಗುರು ಇದ್ದಾಗ, ಗುರು ಜೊತೆಗೆ ಪಾಪಗ್ರಹಗಳು, ಶತ್ರುಗಳು ಏನಾದ್ರು ಸೇರಿಕೊಂಡಾಗ ನಮಗೆ ಕಾರು, ಸೈಟು, ಮನೆ, ಗಂಡ ಹೆಂಡತಿ ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಗುರುಬಲ ಇದ್ದಾಗ ಎಲ್ಲ ಸಂಪಾದನೆ ಮಾಡಿದ್ದೆ. ಗುರುಬಲ ಇದ್ದಾಗ ಮದುವೆ ಆಯಿತು, ಗುರುಬಲ ಇದ್ದಾಗ ಮಕ್ಕಳಾಯಿತು, ಗುರುಬಲ ಇದ್ದಾಗ ಸೈಟು, ಕಾರು, ಮನೆ, ಹೊಲ, ಗದ್ದೆ, ಜಮೀನಿನ ತೋಟ ಎಲ್ಲ ತೊಗೊಂಡೆ. ಯಾವುದೋ ಗುರುಬಲ ಚೆನ್ನಾಗಿದ್ದಾಗ. ಈ ಗುರುಬಲ ಕಮ್ಮಿ ಆಗ್ತಿದ್ದಂಗೆ ಒಂದೊಂದಾಗ ಕಳ್ಕೊಂಡ್ಬಿಡ್ತೀವಿ. ಹೆಂಡತಿ ಮನೆ ಬಿಟ್ಟೋದು, ಗಂಡ ಮನೆ ಬಿಟ್ಟೋದ, ಡೈವರ್ಸ್ ಆಯಿತು, ಏನೇನೋ ಆಗೋಗ್ಬಿಡ್ತದೆ. ಈ ಜೊತೆಗೆ 7.5 ಶನಿ ಇರ್ತಾರೆ. 7.5 ಶನಿ ನಡೀತಾ ಇರ್ತದೆ. ಈಗ ಮೀನರಾಶಿಗೆ 7.5 ಶನಿ ಜನ್ಮದಲ್ಲೇ ಇದ್ದಾರೆ. ಮೇಷರಾಶಿಗೆ 7.5 ಪ್ರಾರಂಭ, ಕುಂಭರಾಶಿಗೆ 7.5 ಶಾಂತಿ ಅಂತ್ಯಕಾಲ. ಹೀಗಾಗಿ ಭಾಳಷ್ಟು ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ಇದು ಪ್ರಾಬ್ಲಮ್ ಇರ್ತದೆ. ಗುರು ಹಿಂದೆ ಇದ್ದರೆ, ಗುರು ದೃಷ್ಟಿ ಇತ್ತು ಅಂದರೆ ಎಂಥವನು ಬೇಕಾದ್ರೆ ರಾಜ ಆಗಿಬಿಡ್ತಾನೆ. 9 ಗ್ರಹಗಳಲ್ಲಿ ಗುರು ಗ್ರಹ ಬಹಳ ವಿಶೇಷ. ಶುಕ್ರ ಕಾರು, ಸೈಟು, ಹೊಲ, ಗದ್ದೆ, ಒಡವೆ, ಉದ್ಯೋಗ, ವ್ಯಾಪಾರ ಎಲ್ಲ ಕೊಟ್ಟಿದ್ದಾನೆ, ಭೋಗ. ಆದರೆ ಗುರು ದೃಷ್ಟಿ ಕಮ್ಮಿ ಆದಾಗ, ಗುರುಬಲ ಕಮ್ಮಿ ಆದಾಗ ಜಾತಕದಲ್ಲಿ ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಸಾಲ ಬಾಧೆ, ರೋಗ ಬಾಧೆ, ಡೈವರ್ಸು, ಪಾರ್ಟ್ನರ್ಶಿಪ್ಪಲ್ಲಿ ಲಾಸು, ನಾನೇ ಸ್ವಂತ ಉದ್ಯೋಗ ಅದು ಲಾಸು, ಜಾಬ್ ಚೇಂಜ್ ಮಾಡೋದು, ಮಾಟ ಮಂತ್ರ ತಂತ್ರ ಬಾಧೆಗಳು, ದುಷ್ಟಶಕ್ತಿಗಳ ಬಾಧೆಗಳು, ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ಬಿಡ್ತದೆ. ಎಷ್ಟೋ ದೊಡ್ಡ ದೊಡ್ಡ MP, ಮಿನಿಸ್ಟ್ರು, ಸಿನಿಮಾದವರೆಲ್ಲ ಆ್ಯಕ್ಟರ್ಸ್ ಎಲ್ಲ ಜೈಲಿಗೆ ಹೋಗ್ಬಿಟ್ರು ಗುರುಬಲ ಕಮ್ಮಿ ಇದ್ದಾಗ, ಗುರುಬಲ ಇಲ್ಲ ಅಂದಾಗ. ಅದಕ್ಕೆ ಮುಂದಿನ ವರ್ಷ ಗುರು ಆಳುವಂಥ ವರ್ಷ ಪರಾಭವ ಸಂವತ್ಸರ ಅಂತ. ಮುಂದೆ 2026 ಗುರು ಕಂಟ್ರೋಲ್ ತೊಗೊಳ್ಳೋಂಥ ವರ್ಷ. ಅದು ಗುರು ವರ್ಷ ಅಂತಲೇ ಕರೀತಾರೆ. ಅದಕ್ಕೆ ಪರಾಭವ ಅಂದರೆ ಸೋಲೋದು ಅಂತ, ಪರಾಭವ ಅಂದರೆ ಕಳ್ಕೊಳ್ಳೋದು ಅಂತ, ಪರಾಭವ ಅಂದರೆ ಕ್ಷೀಣೋದು, ಕ್ಷಯವಾಗೋದು ಅಂತ. ಯಾರ್ಯಾರ ಜಾತಲ್ಲಿ ಏನೇನಿದೆಯೋ, ಗುರುಬಲ ಕಮ್ಮಿ ಅದು ಏನೇನಾಗ್ತದೋ ಗೊತ್ತಿಲ್ಲ. ಈ ಥರ ಇದ್ದಾಗ, ಮತ್ತು ಈಗಾಗಲೇ ನರಳ್ತಿರೋರು, ಮದುವೆ ಆಗಿಲ್ಲ, ಮಕ್ಕಳಿಲ್ಲ ಅನ್ನೋರು, ಗುರುಬಲ ಇಲ್ದಿರೋದ್ರಿಂದ ಗುರುಬಲಕ್ಕೆ ಶಾಂತಿ ಮಾಡ್ತಾರೆ. ಒಂದು ಹೋಮ ಪೂಜೆ ಎಲ್ಲ ಮಾಡಿಸೋದು 50-60 ಸಾವಿರ ರೂಪಾಯಿ ಬಿಲ್ ಮಾಡ್ತಾರೆ ಇವತ್ತಿನ ದಿವಸ ಗುರು ಶಾಂತಿ ಅಂದಾಗ. ಅದಕ್ಕೆ ಇದೇ ವರ್ಷ ಡಿಸೆಂಬರ್ 4ನೇ ತಾರೀಕು ಗುರುವಾರ, ಹುಣ್ಣಿಮೆ ದಿನ, ದತ್ತಾತ್ರೇಯರು ಹುಟ್ಟಿದ ದಿನ. ದತ್ತಾತ್ರೇಯನು ಇಡೀ ಜಗತ್ತಿಗೆ ಗುರು, ದೇವಾನುದೇವತೆಗಳ ಗುರುಗಳಾದದ್ದು. ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿರುವಂಥ ಗುರು. ಅವರಿವತ್ತು ಜೀವಂತವಾಗಿದ್ದಾರೆ. ಅಂಥ ಗುರುಗಳು ಹುಟ್ಟಿದ ದಿವಸ ನಾವು ಈ 1008 ದಂಪತಿಗಳಿಗೆ, 1008 ದಂಪತಿ ಕೈಯಲ್ಲಿ ಈ ಥರ ವುಡ್ಡಲ್ಲಿ ಮಾಡಿರೋ ಪಾದಕೆಗಳು, 108 ಗಂಡು ಹುಡುಗರು ಮದುವೆ ಆಗಿಲ್ಲ ಅನ್ನೋರು, 108 ಮದುವೆ ಆಗಿಲ್ದಿರೋ ಹುಡುಗಿರು, ಅವ್ರನ್ನ ಕೂರಿಸಿ ಈ ಪಾದ ಪೂಜೆ ಮಾಡ್ತಾಯಿದ್ದೀವಿ. ಡಿಸೆಂಬರ್ 4ನೇ ತಾರೀಕು ಗುರುವಾರ ತುಮಕೂರಲ್ಲಿ ದತ್ತ ಜಯಂತಿ ದಿವಸ, ಹುಣ್ಣಿಮೆ ದಿನ, ದತ್ತಾತ್ರೇಯ ಬರ್ತಡೇ ದಿನ ಗುರುಪಾದಕ ಪೂಜೆ. ಯಾರಿಗೆ ಗುರುಗಳಿಲ್ವೋ, ಯಾರು ಧರ್ಮ ಜಾತಿಯವ್ರ ಗುರುಗಳಿಲ್ವೋ ಅವ್ರು ಇದನ್ನೇ ಗುರು ಅಂತ ಸ್ವೀಕರಿಸ್ಬೋದು. ಅವತ್ತು ನಿಮ್ಮ ಕೈಯಲ್ಲಿ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸ್ತೀವಿ. 64 ರೀತಿ ಪೂಜೆ ಮಾಡಿಸ್ತೀವಿ ಮುದ್ರಾಮಂತ್ರ ತಂತ್ರದಿಂದ. ಕಲಾ ಹೋಮ ಮಾಡಿ ಕಲಾಶಕ್ತಿ ತುಂಬ್ತೀವಿ. ಮನೆಯಲ್ಲಿ ದುರ್ಮರಣ ಆಗಬಾರ್ದು, ಭೂಕಂಪ, ಸುನಾಮಿ, ಬೆಂಕಿ ಅವಘಡ, ಆಕ್ಸಿಡೆಂಟು, ಆತ್ಮಹತ್ಯೆ ಆಗಬಾರ್ದು, ಅಪಮೃತ್ಯು ದೋಷ ಬರಬಾರ್ದು ಅಂದರೆ ಶಿವಸ್ವರೂಪಿಯಾದ ದತ್ತಾತ್ರೇಯರಿಗೆ ಮೃತ್ಯುಂಜಯ ಹೋಮ ಮಾಡೋದಕ್ಕೆ ಕಲಾಶಕ್ತಿ ತುಂಬ್ತೀವಿ. ಮಾಟ ಮಂತ್ರ ತಂತ್ರ ಪ್ರಯೋಗ, ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಕಾಳಸರ್ಪ ದೋಷಕ್ಕೆ ಲಕ್ಷ್ಮೀ ನರಸಿಂಹರನ್ನು ಹೋಮ ಮಾಡೋದಕ್ಕೆ ಶಕ್ತಿ ತುಂಬ್ತೀವಿ ಪಾದಕೆಗಳಿಗೆ ನಿಮ್ಮ ಕೈಲೇ. ಆಮೇಲೆ ಶತ್ರುಬಾಧೆ ಅದೆಲ್ಲ ಸುದರ್ಶನ ಹೋಮ. ಗುರು, ಪರಮಗುರು, ಪರಾತ್ಪರು, ಪರಮೇಶ್ವರ ಗುರುಗಳ ಶಾಪ ಪಾಪಗಳು ಜಾತಕದಲ್ಲಿ ಇತ್ತು ಅಂದರೆ ಆ ದೋಷ ನಿವಾರಣೆಗೆ ಗುರು ದತ್ತಾತ್ರೇಯರ ಹೋಮ ಮಾಡಿ ಈ ಪಾದಕೆಗೆ ಗುರುಬಲ ತುಂಬ್ತೀವಿ. ಇದನ್ನು ತೊಗೊಂಡೋಗಿ ಮನೇಲಿಟ್ಟು ಪೂಜೆ ಮಾಡಬೇಕು ನೀವು. ಹೇಗೆ TV, ಫ್ರಿಜ್ಜು, ವಾಷಿಂಗ್ ಮಿಷಿನು, ಮೊಬೈಲು ಹೇಗೆ ಒಂದೊಂದು ಡಿವೈಸ್ ಮನೇಲಿ ಇದೆಯೋ ಹಾಗೆ ನೀವು ದೇವ್ರ ಮನೆಯಲ್ಲಿ ದಿನ ಇದಕ್ಕಿಟ್ಟು ಒಂದು ದಳ ಹೂ ಇಟ್ಟು ಒಂದು ಧೂಪ ದೀಪ ತೋರಿಸೋದು ಸಾಕು. ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಈ ಪಾದ ಪೂಜೆಗೆ ಭಾಳ ವಿಶೇಷವಾದ ಶಕ್ತಿ ಉಡ್ಮೇಲಿ ದತ್ತನ ಹೆಸರು ಹೇಳಿ. ಇದನ್ನು ನಿಮ್ಮ ಕೈಲೇ ಪೂಜೆ ಮಾಡಿಸಿ, ನಿಮ್ಮ ಕೈಲೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ವಾಪಸ್ ನಿಮಗೆ ಕೊಡ್ತಾಯಿದ್ದೀವಿ. ಇದನ್ನು ಮಾಡಬೇಕು ಅಂದರೆ 1008 ದಂಪತಿಗಳು ಕೂತ್ಕೋಬೋದು. 108 ಜನ ಹುಡುಗಿಯರು ಮದುವೆ ಆಗಿಲ್ಲ, 108 ಜನ ಹುಡುಗರು ಮದುವೆ ಆಗಿಲ್ದವರು ಕೂತ್ಕೊಂಡು ಪಾದ ಪೂಜೆ ಮಾಡಿ ಈ ಗುರು ಆಶೀರ್ವಾದ ತೊಗೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ. ಆ ಹುಣ್ಣಿಮೆ ಹಂಗಿದೆ ಆವತ್ತಿನ ಪವರು. ಮತ್ತೆ ಇನ್ನೊಂದು ವರ್ಷ ಕಾಯ್ಬೇಕು ನಾವು. ಅದರಿಂದ ಯಾರಿಗೆ ಆಸಕ್ತಿ ಇದೆಯೋ ಆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ, ಅದಕ್ಕೆ ಲಿಂಕ್ ಮಾಡಿದ್ದೀವಿ. ಆ ಲಿಂಕಲ್ಲಿ 2012, 2014 ನಾವು ಮಾಡಿದ್ದು ಎಲ್ಲ ಡೀಟೇಲ್ ಇದೆ. ಹೇಗೆ ಮಾಡ್ತೀವಿ ಅಂತ ಅದರಲ್ಲಿದೆ. ಆಸಕ್ತಿ ಇರೋರು ಇಮಿಡಿಯೇಟಾಗಿ ಈ ಪಾದ ಪೂಜೆ ಮಾಡಲಿಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಪಾದ ಪೂಜೆ ಮಾಡೋಕ್ಕೆ ಇದೊಂದು ಕಾಣಿಕೆ ಅಂತ ಇದೆ. ನೀವು ಕೊಡೋ ಒಂದು ಕಾಣಿಕೆ ದತ್ತ ಭಿಕ್ಷೆ. ನೀವು ಕೊಡೋ ದುಡ್ಡಿಂದ ಉಚಿತ ಅನಾಥಾಶ್ರಮ, ಅಪ್ಪ ಅಮ್ಮ ಇಲ್ಲದವ್ರ ಮಕ್ಕಳನ್ನ ನಾವು ಸಾಕ್ತೀವಿ.
ಉಚಿತ ವೃದ್ಧಾಶ್ರಮ, ಯಾರ ಮನೇಲಿ ಮಗ ಅಪ್ಪ ಅಮ್ಮ ನೋಡ್ಕೊಳ್ಳಲ್ವೋ, ಯಾರ ಮನೆಯಲ್ಲಿ ಸೊಸೆ ಅತ್ತೆ ಮಾವದಿರಿಗೆ ಸೇವೆ ಮಾಡಲ್ವೋ ಅಂಥ ವೃದ್ಧರಿಗೆ ಆಶ್ರಮ ಮಾಡ್ತಾಯಿದ್ದೀವಿ ಉಚಿತವಾಗಿ. ಉಚಿತ ಗುರುಕುಲ, 64 ವಿದ್ಯೆಗಳನ್ನು ಕಲಿಸುವಂಥ ಒಂದು ವಿಶೇಷವಾದ ಉಚಿತ ಗುರುಕುಲ ಮಾಡ್ತಾಯಿದ್ದೀವಿ. ಇದಲ್ಲದೆ ಪಾಂಡುರಂಗ ದೇವಸ್ಥಾನವನ್ನು ಕಟ್ತಾಯಿದ್ದೀವಿ. ನೀವು ಕೊಡೋ ಒಂದು ಭಿಕ್ಷೆಯಲ್ಲಿ ಇಷ್ಟೆಲ್ಲ ಪ್ರಾಜೆಕ್ಟಿಗೆ ಹಣ ಉಪಯೋಗಿಸ್ತಾ ಇದ್ದೀವಿ. ಆಸಕ್ತಿ ಇರೋರು ಕೂಡಲೇ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಈ ಒಂದು ಪಾದಕೆಗಳನ್ನು ನೀವು ರಿಜಿಸ್ಟರ್ ಮಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದೊಂದು ಒಳ್ಳೆಯ ಆಪರ್ಚುನಿಟಿ. ಮತ್ತು ಮಾಡ್ತೀವಿ ಏನೋ ಗೊತ್ತಿಲ್ಲ, ಮುಂದಿನ ವರ್ಷ ಪರಾಭವ ಸಂವತ್ಸರ ನಾವು ಚೆನ್ನಾಗಿರಬೇಕು, ಏನೂ ಕಳ್ಕೋಬಾರ್ದು, ನಮ್ಮಲ್ಲಿ ಏನೂ ನಷ್ಟ ಆಗಬಾರ್ದು ಅಂದರೆ ಗುರುಬಲ ಬೇಕು. ಅದರಿಂದ ಎಲ್ರಿಗೂ ಗುರು ಸಿಗೋದಿಲ್ಲ. ಆದರೆ ಇಡೀ ಜಗತ್ತನ್ನೇ ಒಡೆಯ, ಇಡೀ ಬ್ರಹ್ಮಾಂಡಕ್ಕೆ ಗುರು ಆದಂಥ, ದೇವಾನುದೇವತೆಗಳಿಗೆ ಗುರು ಆದಂಥ ದತ್ತಾತ್ರೇಯನ ಈ ಪಾದಕ್ಕೆ ಆಹ್ವಾನ ಮಾಡಿ ನಿಮ್ಮನ್ನಲ್ಲಿ ಇಟ್ಟು ಪೂಜೆ ಮಾಡಿ. ಇಲ್ಲಿ ಜಾತಿ ಧರ್ಮ ಭೇದ ಯಾವುದೂ ಇಲ್ಲ. ಗುರುಗೆ ಶರೀರ ಪೂಜೆ ಇಲ್ಲ, ಗುರುಗೆ ಪಾದ ಪೂಜೆ. ದೇವತೆಗಳಿಗೆ ಶರೀರ ಪೂಜೆ ಆದರೆ ಗುರುಗಳಿಗೆ ಮಾತ್ರ ಪಾದ ಪೂಜೆ. ಎಲ್ಲೆಲ್ಲಿ ದತ್ತ ಪಾದಕೆಗಳಿದೆಯೋ ಅಲ್ಲಿ ಇವತ್ತುವರೆಗೂ ಭೂಕಂಪ ಸುನಾಮಿ ಆಗಿಲ್ಲ ನೋಡಿ. ಆದ್ದರಿಂದ ಈ ಮನೆ ಒಳಗೆ ಇಟ್ಟರೆ ಪಾದಗಳು ವಾಸ್ತುದೋಷ, ಭೂಕಂಪ, ಅಗ್ನಿ ಅವಘಡಗಳು ಯಾವುದೇ ರೀತಿ ಆಗೋದಿಲ್ಲ. ಅದಕ್ಕೆ ನಾನು ಶ್ಯೂರಿಟಿ ಕೊಡ್ತೀನಿ. ಅಷ್ಟು ವಿಶೇಷ ಈ ಗುರುಪಾದ ಪೂಜೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಾ ಬಂದರೆ. ಆಸಕ್ತಿ ಇರೋರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾರೋ ಆ ಲಿಂಕಿಗೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಅಲ್ಲದಲ್ಲಿದೆ, ಓದ್ಕೊಳ್ಳಿ. ಆಸಕ್ತಿ ಇರೋ ಇಮಿಡಿಯೇಟಾಗಿ ಬುಕ್ ಮಾಡಿ. ಯಾಕೆಂದರೆ ಇದು 1008 ದಂಪತಿಗಳಿಗೆ 108 ಬ್ರಹ್ಮಚಾರಿಗಳು, 108 ಬ್ರಹ್ಮಚಾರಿಣಿಯರು, ಇವ್ರಿಗೆ ಮಾತ್ರ ಅವಕಾಶ ಇರೋದ್ರಿಂದ ಬುಕ್ ಮಾಡ್ಕೊಳ್ಳಿ. ಪೂಜೆ ಮಾಡೋದು ಹೆಂಗೆ ಅಂತ ಕಲಿಸ್ತೀನಿ ಮುದ್ರಾಮಂತ್ರ ತಂತ್ರದಿಂದ. ಮತ್ತು ನೀವೇ ಹೋಮದಲ್ಲಿ ಈ ಭಾಗವಹಿಸೋದ್ರಿಂದ ಈಗೆಲ್ಲ ಶಕ್ತಿ ನಿಮ್ಮ ಪಾದಕ್ಕೆ ಬರ್ತದೆ. ಈ ಕಾರ್ಯಕ್ರಮ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ ಲಿಂಕಲ್ಲಿ ಎಲ್ಲ ಡೀಟೇಲ್ ಕ್ಲಿಕ್ ಮಾಡಿ. ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವರು ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆ SSVK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕಿನ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನೇ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ರೆ ಮಾತ್ರ www.lakshmisrinivas.in ಅಂತ ಲಿಂಕ್ ಕ್ಲಿಕ್ ಮಾಡಿ ಯಾರು ಬೇಕೋ ಅಪಾಯಿಂಟ್ಮೆಂಟ್ಸ್ ತೊಗೊಳ್ಳಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಅಕ್ಟೋಬರ್ನಿಂದ ವಾರಕ್ಕೆ 2 ದಿವಸ ಮಾತ್ರ ಶನಿವಾರ ಭಾನುವಾರ ನಾನು ಟಿವಿಲಿ ಬರ್ತೀನಿ. ಇನ್ನು ಬಾಕಿ ದಿವಸ ಎಲ್ಲ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ವಿಶೇಷವಾದಂಥ ಎಪಿಸೋಡ್ಸ್ನ ನೋಡ್ಬೋದು ಅಂತ ಹೇಳ್ತಾ, ನಾಳೆ 5ನೇ ದಿನ ಯಾವ ದೇವಿಯನ್ನು ಕಾಳಿನ ಆರಾಧನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.